ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಗೈಸ್. ಈ ವಾರ 100% ಗಿಲ್ಲಿ ಕ್ಯಾಪ್ಟನ್ ಆಗೋದು ಕನ್ಫರ್ಮ್. ಇದನ್ನು ಯಾರು ತಡೆಯೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ನಾನಿವು ಈ ಸೀಸನ್ ಕ್ಯಾಪ್ಟನ್ ಆಗೋದೇ ಇಲ್ವೇನೋ ಅನ್ನೋ ರೀತಿ ಫುಲ್ಲು ಕೊರಗ್ತಿದ್ದ ಗಿಲ್ಲಿ ಈಗ 100% ಕ್ಯಾಪ್ಟನ್ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಅಲ್ಲಿ ಹೇಳ್ಬಿಟ್ಟಿದ್ರು, ನಿಮಗೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರಲ್ಲ, ಅವ್ರು ಯಾರ್ಯಾರು ನಿಮಗೆ ಕ್ಯಾಪ್ಟನ್ ಆಗಬೇಕು ಅಂತ ಇಷ್ಟ ಇದೆಯೋ ಅವ್ರ ಫೋಟೋನ ಬೋರ್ಡ್ಗೆ ಅಂಟಿಸ್ಬೇಕಂತ ಹೇಳಿದರು. ರೀಸನ್ ಕೂಡ ಬರೀಬೇಕು ಅಂತ ಕೂಡ ಹೇಳಿದರು. ಈಗ ಅದೇ ರೀತಿ 3 ಫ್ಯಾಮಿಲೀಸ್ ನೆನ್ನೆ ನೋಡಿರ್ಬೋದು. 3 ಫ್ಯಾಮಿಲಿ ಬಂದಿದ್ರು, ರಾಶಿಕಾ, ಸೂರಜ್, ಅದೇ ರೀತಿ ಧನುಷ್ ಅವ್ರ ಫ್ಯಾಮಿಲಿ. ಈಗ ಧನುಷ್ ಅವ್ರ ಫ್ಯಾಮಿಲಿ ಗಿಲ್ಲಿ ಕೊಟ್ಟಿದ್ದಾರೆ, ರಾಶಿಕಾ ಅವ್ರ ಫ್ಯಾಮಿಲಿ ಸೂರಜ್ ಕೊಟ್ಟಿದ್ದಾರೆ, ಅದೇ ರೀತಿ ಸೂರಜ್ ಅವ್ರ ಫ್ಯಾಮಿಲಿ ಅಶ್ವಿನಿ ಅವ್ರು ಕೊಟ್ಟಿದ್ದಾರೆ. ಈ 3 ಜನ ಆಗಿದ್ದಾರೆ. ಈಗ ಈ ವಾರ ಕೂಡ ನೆನ್ನೆ ಮತ್ತೆ 3 ಜನ ಬಂದಿದ್ದಾರೆ, ಇಬ್ಬರು ಬಂದಿದ್ದಾರೆ. ಬಟ್ ಧ್ರುವಂತ್ ಅವ್ರು ಕೂಡ ನೆನೆಗೆ ಬಂದಿರೋದು. ಬಟ್ ಆ ಎಪಿಸೋಡ್ನ ಇವತ್ತು ತೋರಿಸ್ತಾರೆ. ಧ್ರುವಂತ್ ಅವರ ತಮ್ಮ ಮತ್ತು ಅದಕ್ಕೆ ಬಂದಿದ್ದಾರೆ, ಅಶ್ವಿನಿ ಅವರ ಅಮ್ಮ ಬಂದಿದ್ದಾರೆ, ಮತ್ತು ಇನ್ಯಾರು ರಕ್ಷಿತಾರ ಅಮ್ಮ ಮತ್ತು ತಂಗಿ ಬಂದಿದ್ದಾರೆ. ಇಷ್ಟು ಜನನು ಈಗ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ರಕ್ಷಿತವ್ರ ಮನೆ ಬಂದು ಗಿಲ್ಲಿಗೆ ಕೊಟ್ಟಿದ್ದಾರೆ. ಅವನು ತುಂಬ ಇಷ್ಟ ನಮಗೆ, ಅವ್ನ ಕಾಮಿಡಿ ತುಂಬ ಇಷ್ಟ. ಅವ್ರ ತಂಗಿ ಹೇಳಿರೋದು, ನನ್ನ ಅಕ್ಕನ ಜೊತೆ ತುಂಬ ಚೆನ್ನಾಗಿರ್ತಾನೆ, ಅದಕ್ಕೋಸ್ಕರ ಗಿಲ್ಲಿ ಕೊಡ್ತೀನಿ, ಅವ್ನು ಕ್ಯಾಪ್ಟನ್ ಆಗೋದನ್ನ ನೋಡಬೇಕು ಅನ್ನೋ ರೀತಿಲಿ ಗಿಲ್ಲಿ ಫೋಟೋ ಅಂಟಿಸಿದ್ದಾರೆ ರಕ್ಷಿತವ್ರ ಫ್ಯಾಮಿಲಿ ಕೂಡ. ಅಶ್ವಿನಿ ಅವ್ರ ಅಮ್ಮ ಅಂತೂ ಕೇಳಲೇಬೇಡ, ಅವನಂದರೆ ನಂಗೆ ತುಂಬ ಇಷ್ಟ, ಅವ್ನು ಯಾವಾಗಲೂ ಫನ್ ಮಾಡ್ತಾನೆ ಇರಬೇಕು, ಅವ್ನು ಒಂದು ಕಡೆ ಸಪ್ಪೆ ಕೂತಿದ್ರೆ ಮನೆಯೆಲ್ಲ ಬೋರ್ ಹೊಡಿಯುತ್ತೆ ಅನ್ನೋ ಕಾರಣಕ್ಕೆ ನಾನು ಗಿಲ್ಲಿ ಕ್ಯಾಪ್ಟನ್ ಆಗಬೇಕು, ಅವ್ನು ಕ್ಯಾಪ್ಟನ್ಸಿ ಹೆಂಗೆ ಮಾಡ್ತಾನೆ ಅಂತ ನಾನು ನೋಡಬೇಕು ಅನ್ನೋ ಕಾರಣಕ್ಕೆ ಗಿಲ್ಲಿ ಫೋಟೋನ ಬೋರ್ಡ್ಗೆ ಹಾಕಿದ್ದೀನಿ. ಅವನು ಕ್ಯಾಪ್ಟನ್ ಆಗೋದನ್ನ ನೋಡಬೇಕು ಅನ್ನೋ ರೀತಿ ಹಾಕಿದ್ದಾರೆ ಅವರಮ್ಮ. ತುಂಬ ಖುಷಿ ಆಯಿತು. ಅಶ್ವಿನಿ ಅವರಮ್ಮ, ಅತ್ತೆ ಥ್ಯಾಂಕ್ಸ್ ಅತ್ತೆ, ಬನ್ನಿ ಅತ್ತೆ. ಸೇಮ್ ಧನುಷರ ಅಮ್ಮನ ಹೆಂಗೆ ಕರ್ಕೊಂಡು ಬಂದರು ಅದೇ ರೀತಿ ಇವರು ಅಶ್ವಿನಿ ಅವರ ಅಮ್ಮನೂ ಕೂಡ ಹೋಗಿ ಎಲ್ಲಿಂದ ಕರ್ಕೊಂಡು ಬರ್ತಾರೆ. ಒಂಥರ ಇಬ್ಬರು ಫನ್ನಿ ಕಾನ್ವರ್ಸೇಷನ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅವರು ಫನ್ ಕಾನ್ವರ್ಸೇಷನ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಎಪಿಸೋಡಲ್ಲೂ ಕೂಡ. ಅದೇ ರೀತಿ ಧ್ರುವಂತ ತಮ್ಮ ಮತ್ತು ಅದಕ್ಕೆ ಕೂಡ ಗಿಲ್ಲಿಗೆ ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಜನ ಹೇಳ್ತಾರೆ, ರಘು ಕೊಟ್ಟಿದ್ದಾರೆ ಅಂತ. ನೋಡುವ ಗೊತ್ತಾಗುತ್ತೆ ಯಾರು ಕೊಟ್ಟಿದ್ದಾರೆ ಅಂತ. ಇವರಿಬ್ಬರಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಇನ್ನು ಕಾವ್ಯವರ ಅಪ್ಪ ಅಮ್ಮ ಬಂದಿದ್ದಾರೆ, ಅವರು ರಕ್ಷಿತಾಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ರಕ್ಷಿತಾ ಏನು ಕೊಟ್ಟಿರ್ಬೋದು ಅಂತ ಗೊತ್ತಿಲ್ಲ, ಬಟ್ ತುಂಬ ಕೇರ್ ಮಾಡ್ತಾಳೆ, ಗಿಲ್ಲಿ ಕೆಲಸ ಎಲ್ಲ ಮಾಡಿಕೊಡ್ತಾಳೆ ಅನ್ನೋ ಕಾರಣ ಕೊಟ್ಟಿರ್ಬೋದೇನೋ. ಕೊಟ್ಟಿದ್ರೆ ನಂಗೆ ಖುಷಿನೇ ಗೈಸ್. ಆ ಥರ ಅಪ್ಡೇಟ್ ಬಂದಿದೆ. ರಕ್ಷಿತಾ ಕೊಟ್ಟಿದ್ದಾರೆ ಗಿಲ್ಲಿ ಫ್ಯಾಮಿಲಿ ಅಂತ. ಇನ್ಯಾರ ಫ್ಯಾಮಿಲಿ ಇದೆ, ರಘುವ್ರ ಫ್ಯಾಮಿಲಿ ಬಂದು ರಕ್ಷಿತಾಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ರಘುವ್ರನ್ನ ತುಂಬ ಕೇರ್ ಮಾಡ್ತಾಳೆ ರಕ್ಷಿತಾ, ಅವಳು ಕ್ಯಾಪ್ಟನ್ ಆಗಬೇಕು ಅನ್ನೋ ರೀತಿ ರಕ್ಷಿತಾ ಕೊಟ್ಟಿದ್ದಾರೆ. ಇನ್ಯಾರ ಫ್ಯಾಮಿಲಿ ಇದೆ ಗೈಸ್, ಇನ್ಯಾರ ಫ್ಯಾಮಿಲಿ ಇದೀವ? ಸೂರಜರ್ ಫ್ಯಾಮಿಲಿ ಬಂದಾಯಿತು. ಗಿಲ್ಲಿ ಕಾವ್ಯ ಫ್ಯಾಮಿಲಿ ಮೋಸ್ಟ್ಲಿ ಗಿಲ್ಲಿಗೆ ಕೊಟ್ಟಿರ್ತಾರೆ 100%, ಅದ್ರಲ್ಲಿ ಡೌಟೇ ಬೇಡ. ಒಟ್ಟು ಈಗ ಜಾಸ್ತಿ ಓಟು ಗಿಲ್ಲಿಗೆ ಬಿದ್ದಿರೋ ಕಾರಣ ಗಿಲ್ಲಿ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗಳಿಗೆ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದು ಖುಷಿ ಆಯಿತಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೋಸ್ಟ್ಲಿ ಇವರು ಸೆಲೆಕ್ಟ್ ಮಾಡಿದ್ದೆ ಕ್ಯಾಪ್ಟನ್ ಆಗ್ತಾರಾ, ಅಥವಾ ಮತ್ತೆ ಜಾಸ್ತಿ ಓಟ್ ಬಂದಿರ್ತಾ ಇಬ್ಬರನ್ನ ತಗೊಂಡು ಅವ್ರಿಗೂ ಟಾಸ್ಕ್ ಕೊಟ್ಟು ಗೆಲ್ಲಿಸ್ತಾರೆ, ಅದು ಗೊತ್ತಿಲ್ಲ. ಬಟ್ ಇರೋದ್ರಲ್ಲಿ ಗಿಲ್ಲಿ ಕ್ಯಾಪ್ಟನ್ ಅಂತ ಹೇಳ್ಬೋದು. ಎಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಓಟು ಗಿಲ್ಲಿಗೆ ಬಿದ್ದಿದೆ. ಅದೇ ರೀತಿ ಗಿಲ್ಲಿ ಕ್ಯಾಪ್ಟನ್ ಆಗೋದು ನಾನು ನೋಡ್ಬೇಕು ಈ ಸೀಸನಲ್ಲಿ ನೋಡಬೇಕು. ಗಿಲ್ಲಿ ಫುಲ್ಲು ಅಳ್ತಿದ್ದ ಹೋದ ವಾರ, ಒಂಥರ ಸಪ್ಪು ಮುಖ ಮಾಡ್ಕೊಂಡು ನಾನು ಈ ಸೀಸನ್ನೇ ಕ್ಯಾಪ್ಟನ್ ಆಗಲ್ವೇನೋ ಅಂತ. ಬಟ್ ನೋಡೋಣ, ಒಳ್ಳೆ ಆಪರ್ಚುನಿಟಿ ಇದು ಗಿಲ್ಲಿಗೆ ಉಪಯೋಗಿಸೋಳಕ್ಕೆ. ಬಿಗ್ ಬಾಸ್ ಇದರಲ್ಲೂ ಏನಾರು ಟ್ವಿಸ್ಟ್ ಇಟ್ಟರೆ ಅದು ನಂಗೆ ಗೊತ್ತಿಲ್ಲ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಲ್ಮೋಸ್ಟ್ ಗಿಲ್ಲಿಗೆ ಓಟ್ ಮಾಡಿ ಹೋಗಿದ್ದಾರೆ, ಅದಂತೂ ಹೇಳ್ಬಲ್ಲೆ. ಗಿಲ್ಲಿ ಕ್ಯಾಪ್ಟನ್ ಈ ಓಟಿನ ಪ್ರಕಾರ ಹೋದರೆ 100% ಗಿಲ್ಲಿ ಕ್ಯಾಪ್ಟನ್. ಥ್ಯಾಂಕ್ ಯು.